ಎಲ್ಲರಿಗೂ ನಮಸ್ಕಾರ. ಶ್ರೀವೇದ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್. ಮನೆಯಲ್ಲೇ ಸುಲಭವಾಗಿ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ದಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಆಗೋವಷ್ಟು ಬಾಯ್ಲರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ. ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿ ನೀರು ಡ್ರೈ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಕಬಾಬ್ ಪೌಡರ್ ಹಾಕಬೇಕು. ನಾನಿಲ್ಲಿ ತೇಜು ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ 1 ಪ್ಯಾಕೆಟ್ ಕಬಾಬ್ ಪೌಡ್ರು ಸಾಕಾಗುತ್ತೆ. ನೀವೇನಾದರೂ ಮನೆಯಲ್ಲಿ ಕಬಾಬ್ ಪೌಡರ್ ಮಾಡ್ಕೊಂಡಿದ್ರೆ ಅದನ್ನೇ ಯೂಸ್ ಮಾಡ್ಬೋದು. ನಾನಿಲ್ಲಿ ತೇಜು ಅವ್ರದ್ದೇ ತೊಗೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅರ್ಧ kg ಚಿಕನ್ಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಮನೆಯಲ್ಲಿ ಮಾಡ್ಕೊಂಡಿದ್ರೆ ಅದನ್ನೇ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ ಒಂದು ಮೊಟ್ಟೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಮೊಟ್ಟೆ ಯೂಸ್ ಮಾಡಲ್ಲ, ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಮೊಟ್ಟೆ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಮೊಟ್ಟೆ ಹಾಕೋದ್ರಿಂದ. ನೆಕ್ಸ್ಟು ಇದಕ್ಕೆ ಕಾರ್ನ್ಫ್ಲೋರು. ಅರ್ಧ kg ಚಿಕನ್ಗೆ ಒಂದು 4 ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಕಾರ್ನ್ಫ್ಲೋರ್ ಹಾಕೋದ್ರಿಂದ. ಅದಕ್ಕೆ ನಾನು ಇವಾಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ನಾನಿವಾಗ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಸ್ಪೂನಲ್ಲೂ ಸಹ ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಪೀಸಸ್ಗೂ ಚೆನ್ನಾಗಿ ಮಸಾಲ ಅಂಟ್ಕೊಳುತ್ತೆ. ಹಾಗಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 1/2 ಅವರ್ ರೆಸ್ಟಿಗೆ ಇಡಬೇಕು. ಫ್ರೀಝರ್ಗಾದರೂ ಇಡ್ಬೋದು, ಇಲ್ಲ ಆಚೆ ಹಾಗೇ ಇಡ್ಬೋದು. ಇವಾಗ ಇದಕ್ಕೇನೆ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಸಲ ನಿಂಬೆ ರಸ ಹಾಕಿದ ಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ರೆಸ್ಟಿಗೆ ಇಟ್ಟರೆ ಆಯಿತು. ಒಂದು ಕಡಾಯಿಗೆ ಎಣ್ಣೆ ಬಿಸಿ ಮಾಡೋಕ್ಕಿಡೋಣ. ಜಾಸ್ತಿ ಬಿಸಿಯಾಗಿರಬಾರ್ದು, ಮೀಡಿಯಮ್ ಬಿಸಿಯಾಗಿದ್ದರೆ ಸಾಕು. ಇವಾಗ ಒಂದೊಂದೇ ಕಬಾಬ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಕಾದ್ಬಿಡ್ತು ಅಂದರೆ ಕಬಾಬ್ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ, ಬೇಗ ಬೇಯೋಲ್ಲ. ಕಲರ್ ಚೇಂಜ್ ಆಗಿ ಒಳಗಡೆ ಹಾಗೆ ಹಸಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಕಾಯೋದೇನು ಬೇಡ. ಇವಾಗ ಒಂದೊಂದೇ ಕಬಾಬ್ ಹಾಕ್ಕೊಳ್ಳೋಣ. ಯಾವುದೇ ಫುಡ್ ಕಲರ್ ಯೂಸ್ ಮಾಡದೇ ಇರೋದ್ರಿಂದ ಎಷ್ಟು ನ್ಯಾಚುರಲ್ಲಾಗಿ ಬಂದಿದೆ ನೋಡಿ. ಫುಡ್ ಕಲರ್ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಲ್ಲ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಕಲರ್ ಯೂಸ್ ಮಾಡಿಲ್ಲ ಅಂದ್ರೂ. ಇವಾಗ ಕಬಾಬ್ ಬೇಯ್ತಾ ಇದೆ, ಒಂದೊಂದೇ ತಿರುಗಿಸ್ಕೊಳ್ಳೋಣ. ಇವಾಗ ಕಬಾಬ್ ಕಲರೆಲ್ಲ ಚೇಂಜ್ ಆಯಿತು ನೋಡಿ, ಫುಲ್ ಬೆಂದಿದೆ. ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಕಲರೆಲ್ಲ ಚೆನ್ನಾಗಿ ಬಂದಿದೆ, ಸೂಪರಾಗಿ ಕಾಣ್ತಾ ಇದೆ. ಫುಡ್ ಕಲರ್ ಯೂಸ್ ಮಾಡಿಲ್ಲ ಅಂದರೂ ಮನೆಯಲ್ಲಿಯೇ ಸುಲಭವಾಗಿ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾವುದೇ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ ನೋಡಿ, ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಕಬಾಬ್ ರೆಡಿ ಆಯಿತು. ಈ ಒಂದು ಪ್ಲೇಟ್ಗೆ ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿಯಿಂದ ಗಾರ್ನಿಷ್ ಮಾಡಿದ್ರೆ ಕಬಾಬ್ ರೆಡಿ ಆಯಿತು, ಚೆನ್ನಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.